ಸಡನ್ ಆಗಿ ನಾಳೆ ಒಬ್ಬ ವ್ಯಕ್ತಿ ಮ್ಯಾನಿಫೆಸ್ಟೇಷನ್ ಅನ್ನ ಶುರು ಮಾಡಬೇಕು ಅಂತ ಅನ್ಕೊಂಡ ಅಂದ್ರೆ ಅವ್ನು ಮಾಡಬೇಕಾಗಿರುವಂತಹ ಸಿಂಪಲ್ ವಿಧಾನಗಳೇನು? ಯಾವುದೇ ಕಾರಣಕ್ಕೂ ಡೌಟ್ ಪಡಬೇಡಿ. ಯೂನಿವರ್ಸ್ ಇಸ್ ವೆರಿ ಸ್ಮಾರ್ಟ್. ಬೇಕು ಅಂತಾನೆ ಪರೀಕ್ಷೆ ಮಾಡಿ. ಜಸ್ಟ್ ಹೋಗಿ ಹೊರಗಡೆ ಆಕಾಶವನ್ನ ನೋಡ್ತಾ ಜಸ್ಟ್ ಗ್ರಾಟಿಟ್ಯೂಡ್ ಅನ್ನ ಹೇಳಕ್ ಶುರು ಮಾಡಿ. ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳೋದು ಮೇನ್ ಅನ್ನೋದು ಗೊತ್ತೇ ಇರಲ್ಲ ವಿಷಯ. ಅಂಡ್ ನೋಡಿದ ತಕ್ಷಣ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡ್ತೀನಿ 11 ಅಂತೀನಿ. ಸೊ ಈಗ ಮ್ಯಾನಿಫೆಸ್ಟೇಷನ್ ಶುರು ಮಾಡಬೇಕು ಅಂತ ಅನ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಸುಮಾರು ರಾಂಗ್ ರೂಟ್ ಹೋಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ಯಾವುದೋ ಒಂದು ಕ್ಲಾಸಿಗೆ ಹೋಗ್ತೀವಿ, ಇಲ್ಲಾಂದ್ರೆ ನಾನು ಯಾವುದೋ ಯೂಟ್ಯೂಬ್ ವಿಡಿಯೋ ನೋಡ್ತೀನಿ ಆ್ಯಂಡ್ ನೋಡಿದ ತಕ್ಷಣ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡ್ತೀನಿ 11 ಅಂತೀನಿ. ಸುಮಾರು ಏನೇನೋ ಇದೆ. ಸೊ ಇಲ್ಲಿ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳೋದು ಮೇನ್ ಅನ್ನೋದು ಗೊತ್ತೇ ಇರಲ್ಲ ವಿಷಯ. ಎಷ್ಟೋ ಜನ ಗೊತ್ತಿರಲ್ಲ. ಈಗ ಸಡನ್ ಆಗಿ ನಾಳೆ ಒಬ್ಬ ವ್ಯಕ್ತಿ ಮ್ಯಾನಿಫೆಸ್ಟೇಷನ್ ಅನ್ನ ಶುರು ಮಾಡಬೇಕು ಅಂತ ಅನ್ಕೊಂಡ ಅಂದ್ರೆ ಅವ್ನು ಮಾಡಬೇಕಾಗಿರುವಂತಹ ಸಿಂಪಲ್ ವಿಧಾನಗಳೇನು? ಅವ್ನು ಫಸ್ಟ್ ಮಾಡಬೇಕಾಗಿರೋದು ಸರೆಂಡರ್. ಯೂನಿವರ್ಸ್ ಅನ್ನೋದೊಂದಿದೆ, ನನ್ನಲ್ಲಿ ಆ ಶಕ್ತಿ ಇದೆ, ನನ್ನಲ್ಲಿ ಆ ಒಂದು ಆಂಟೆನಾ ಇದೆ ವಿಚ್ ಐ ಕ್ಯಾನ್ ಕನೆಕ್ಟ್. ಆ ಒಂದು ಬ್ರಹ್ಮಾಂಡದ ಶಕ್ತಿಗೆ ನಾನು ಕನೆಕ್ಟ್ ಆಗಬಲ್ಲೆ ಅನ್ನೋದು ಫಸ್ಟ್ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ಬೇಕು. ಯಾವುದೇ ಕಾರಣಕ್ಕೂ ಡೌಟ್ ಪಡಬೇಡಿ. ಯೂನಿವರ್ಸ್ ಈಸ್ ವೆರಿ ಸ್ಮಾರ್ಟ್. ನಿಮಗೆ ಬೇಕು ಅಂತಾನೆ ಪರೀಕ್ಷೆ ಮಾಡುತ್ತೆ. ಇವನ್ ನಾನು ಅಷ್ಟೇ ಮ್ಯಾನಿಫೆಸ್ಟೇಷನ್ ಮಾಡೋವಾಗ ಬೇಕು ಅಂತಾನೆ ನಾವು ಏನು ಮಾಡ್ತಿರ್ತೀವಿ ಅದ್ರ ಆಪೋಸಿಟ್ ಆಗಿ ಸಿಚುವೇಶನ್ಸ್ ತೊಗೊಂಬರುತ್ತೆ ನಮ್ಮ ಲೈಫ್ಗೆ. ಈಗ ನಾನು ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ರೆ ನನಗೆ ಏನೋ ಅನಾವಶ್ಯಕವಾಗಿ ಖರ್ಚುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಪರೀಕ್ಷೆ ಅದು ಎಲ್ಲರಿಗೂ ಅದಾಗುತ್ತೆ. ಬಟ್ ನಾವೇನು ಅಂದ್ಕೋಬೇಕು, ನನಗೆ ಗೊತ್ತು ಯೂನಿವರ್ಸ್ ನೀನು ಈ ಒಂದು ಪರೀಕ್ಷೆಯನ್ನು ಮಾಡ್ತಿದ್ಯಾ, ನಾನು ಎಷ್ಟೇ ದುಡ್ಡು ಹೋದ್ರೂ ನನ್ನ ಒಂದು ಇಂಟೆನ್ಷನ್ ಬಿಡಲ್ಲ, ನಾನು ಸ್ಟಿಲ್ ನಂಬ್ತೀನಿ, ನೀನು ಇದೆಯಾ ಅಂತಾನು ನಂಬ್ತೀನಿ, ನಾನು ಶ್ರೀಮಂತನೂ ಆಗ್ತೀನಿ ಅಂತಾನು ನಾನು ನಂಬ್ತೀನಿ ಅನ್ನೋ ಒಂದು ದೃಢ ಸಂಕಲ್ಪ ಇರಲೇಬೇಕು. ಆ ಟೆಸ್ಟಲ್ಲಿ ಪಾಸ್ ಆದರೆ ಮಾತ್ರ ನಿಮಗೆ ನೆಕ್ಸ್ಟ್ ಹೋಗ್ತೀರಾ. ಏನಾದ್ರು ಟೈಮ್ ಫ್ರೇಮ್ ಇದೆಯಾ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ? ಈ ಸಮಯದಲ್ಲಿ ಮಾಡಿದ್ರೆ ಒಳ್ಳೇದು ಈ ಥರ ಎಲ್ಲ? ನಾನು ನೋಡಿರೋ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ 5 ಗಂಟೆ 5:30 ಸ್ವಲ್ಪ ಕತ್ಲಿರುತ್ತಲ್ಲ, ಇನ್ನೇನು ಸೂರ್ಯ ಹುಟ್ಟೋ ಮುಂಚೆ ಏನು ಆ ಕತ್ಲಿರುತ್ತೆ, ಜಸ್ಟ್ ಹೋಗಿ ಹೊರಗಡೆ ಆಕಾಶವನ್ನು ನೋಡ್ತಾ ಜಸ್ಟ್ ಗ್ರ್ಯಾಟಿಟ್ಯೂಡನ್ನು ಹೇಳಕ್ಕೆ ಶುರು ಮಾಡಿ. ನನ್ನ ಲೈಫಲ್ಲಿ ಒಳ್ಳೆ ಜಾಬ್ ಇದೆ, ನನಗೆ ಒಳ್ಳೆ ಬಿಸ್ನೆಸ್ ಆಗ್ತಾಯಿದೆ, ನನಗೆ ಸಕ್ಸಸ್ ಇದೆ, ನನಗೆ ನೇಮ್ ಫೇಮ್ ಇದೆ, ಗ್ರ್ಯಾಟಿಟ್ಯೂಡ್ ಯೂನಿವರ್ಸ್. ಕೈಯಲ್ಲಿ ಒಂದು ಲೋಟ ನೀರು ಇಟ್ಕೊಂಡು ಹೋಗಿ, ಇದು ನಾನು ಕಂಡ್ಕೊಂಡಿರ್ತಕ್ಕಂಥದ್ದು. ಒಂದು ಲೋಟ ನೀರು ಇಟ್ಕೊಂಡು ಹೋಗಿ, ಆ ಲೋಟನ ಕೈಯಲ್ಲಿ ಇಟ್ಕೊಂಡು ಗ್ರ್ಯಾಟಿಟ್ಯೂಡನ್ನು ಹೇಳಿಬಿಟ್ಟು ಅದನ್ನು ಸೇವನೆ ಮಾಡಿ. ಎಷ್ಟು ಪಾಸಿಟಿವಿಟಿ ಬರುತ್ತೆ ಅಂತಂದರೆ ಇದರಿಂದಾನೇ ಅರ್ಧ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಯಾಕಂದರೆ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಿಂತ ಮುಂಚೆ ಚಕ್ರ ಹೀಲಿಂಗ್ ಆ್ಯಂಡ್ ಮೈಂಡ್ ಸೆಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒಬ್ಬ ವ್ಯಕ್ತಿ ನಾಳೆ ಮ್ಯಾನಿಫೆಸ್ಟೇಷನ್ ನಾನು ಶುರು ಮಾಡ್ತಿದ್ದೀನಿ ಅನ್ನೋದಿದ್ರೆ ಫಸ್ಟ್ ಮಾಡಬೇಕಾಗಿರೋದು ಆ ಒಂದು ಸರೆಂಡ್ರೆನ್ಸ್. ಯೂನಿವರ್ಸ್, ನಾನು ಇವತ್ತಿಂದ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀನಿ, ನನಗೆ ಗೊತ್ತು ನೀನು ಇದೆಯಾ, ನಾನು ನಿನ್ನ ಜೊತೆ ಕನೆಕ್ಟ್ ಆಗೇ ಆಗ್ತೀನಿ, ನೀನು ಎಷ್ಟೇ ಪರೀಕ್ಷೆ ಕೊಟ್ಟರು ನಾನು ಅದಕ್ಕೆ ಪಾಸ್ ಆಗೇ ಆಗ್ತೀನಿ. ನಾನು ಯಾವುದೇ ಕಾರಣಕ್ಕೂ ನಾನು ತೊಗೊಂಡಿರ್ತಕ್ಕಂಥ ನಿರ್ಧಾರ ಹಿಂದಕ್ಕೆ ತೊಗೊಳ್ಳಲ್ಲ. ಆ ಥರ. ಇವನ್ ನಾನು ಪಾಡ್ಕಾಸ್ಟ್ ಮಾಡ್ಬೇಕಂದ್ರೆ ನಾನು ಒಂದು ಸುಮಾರು 6 ತಿಂಗಳ ಹಿಂದೆ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ, ಇಲ್ಲ ನನಗೂ ಒಂದು ಅವಕಾಶ ಬಂತು ನ್ಯಾಚುರಲ್ ಆಗಿ. ಬಟ್ ಇದನ್ನ ರೆಗ್ಯುಲರ್ ಆಗಿ ನಂಬಿಕೆಯಿಂದ ಮಾಡಿದ್ರೆ ಮಾತ್ರ ಆಗೋದು. ಆ್ಯಂಡ್ ನೀವು ನೀರು ಒಂದು ಲೋಟ ತೊಗೊಂಡು ಹೋಗಿ ಅಂತ ಹೇಳಿದ್ದೆ. ಸೊ ಆ ವಾಟರ್ಗೆ ನೀವು ಏನು ಆ ಮಾರ್ನಿಂಗ್ ಎನರ್ಜಿ ವೈಬ್ಸ್ ಹಾಕ್ತೀರಾ ಯೂನಿವರ್ಸಿಗೆ ಹೇಳ್ತಾ, ಅದು ತುಂಬ ಬೇಗ ಪಿಕ್ ಆಗುತ್ತೆ. ನೋಡಿ, ಋಷಿ ಮುನಿಗಳು ಅಷ್ಟೇ ಕಮಂಡದಲ್ಲಿ ಪಕ್ಕದಲ್ಲಿ ನೀರು ಇಟ್ಕೊಂಡೇ ಅವ್ರು ತಪಸ್ಸು ಕುತ್ಕೋತಾ ಇದ್ರು. ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಿ, ಋಷಿ ಮುನಿಗಳು ವರ ಅಥವಾ ಶಾಪ ಕೊಡ್ಬೇಕಂದ್ರೆ ಕಮಂಡದಲ್ಲಿ ನೀರು ತಗೊಂಡೇ ಅವರು ಚುಮ್ಸಿ ಕೊಡೋದು, ಹಿಂಗೆ ಎಸಿತಾರೆ ನೀರ್ನ ಅಲ್ವಾ. ಅವ್ರ ಮಂತ್ರ ಜಪ ಮಾಡಿ ಮಾಡಿ ಆ ನೀರಿಗೆ ಆ ಒಂದು ವೈಬ್ಸ್ ಪಿಕ್ ಆಗಿರುತ್ತೆ. ಆ ನೀರು ಸಹ ಅಷ್ಟು ಪವಿತ್ರ ಆಗ್ಬಿಟ್ಟಿರುತ್ತೆ. ಸೊ ಅದು ಯಾರ ಮೇಲೆ ಹಾಕಿದ್ರು ಅಷ್ಟೇ ಅದು ನಿಜ ಆಗ್ಬಿಡುತ್ತೆ. ಸೊ ಇದನ್ನೇ ನಮ್ಮ ಋಷಿ ಮುನಿಗಳು ಮಾಡ್ತಿದ್ರು, ನಾವು ಇವಾಗ ಆ ಒಂದು ಮೆಥಡ್ನ ಇನ್ನು ಮಾಡ್ರನ್ ವೇ ಮಾಡ್ತಿದ್ದೀವಿ.